ಕರಾವಳಿ ಕರ್ನಾಟಕದ ಉಡುಪಿ ಜಿಲ್ಲೆಯ ಕಾಪುವಿನ ಮಾರಿ ಮಾರಿಯಮ್ಮಳಾಗಿ ಮಾರಿಯಮ್ಮ ದೇವರಾಗಿ ವಿವಿಧ ಸ್ವರೂಪದ ನಿಷ್ಠಾಂತರಗೊಂಡು ಗದ್ದುಗೆ, ಗುಡಿ, ದೇವಸ್ಥಾನ ಸಂಕಲ್ಪಗಳಲ್ಲಿ ವ್ಯಕ್ತಗೊಂಡುದನ್ನು ಗಮನಿಸಬಹುದು. ಸಮೂಹ ಪೂಜೆ ಹಾಗೂ ಬಹುದೇವತಾ ಆರಾಧನೆಗಳನ್ನು ಸ್ವೀಕರಿಸಿರುವ ನಮ್ಮ ತುಳುನಾಡಿನ ಉಪಾಸನಾ ಪ್ರಕಾರಗಳಲ್ಲಿ ಮಾರಿಯ ಕಲ್ಪನೆ ಮತ್ತು ಅನುಸಂಧಾನ ಸಾಮೂಹಿಕವಾಗಿ ಮಾತ್ರ ರೂಢಿಯಲ್ಲಿದೆ. ಕಾಪುವಿಗೆ ಸೇನೆಯೊಂದಿಗೆ ಬಂದ ದಂಡಿನ ಮಾರಿ ಎಂದು ಮಾರಿಯ ಆಗಮನವನ್ನು ಉಲ್ಲೇಖಿಸಬಹುದು. ಆದರೆ ಮಾರಿಯಮ್ಮ ಅಂತ ಹೇಳಿದ್ರೆ ಇಲ್ಲಿ ಮುಂಚಿನವರೆಲ್ಲ ಹಿಂದಿನವರು ಮಾರಿ ಓಡಿಸುತ್ತಿದ್ರು, ಮಾರಿ ಆರಾಧನೆ ಮಾಡ್ತಾ ಇದ್ರು. ಮಾರಿ ಓಡಿಸುವುದಂದ್ರೆ ಮಾರಿಯ ಒಂದು ಕ್ರಮವೇ ಬೇರೆ ಉಂಟು. ಹೇಗೆ ನಾಗಾರಾಧನೆ, ದೈವಾರಾಧನೆ, ಹಾಗೆ ಆರಾಧನೆಯ ಒಂದು ಕ್ರಮವೇ ಬೇರೆ ಇದೆ. ಮಾರಿಗುಡಿಗಳಲ್ಲಿ ದಂಡಿನ ಮಾರಿ ಎಂಬ ಸಂಬೋಧನೆ ಚಾಲ್ತಿಯಲ್ಲಿದೆ. ಕೋಟೆಗೆ ಮಾತ್ರ ಸಂಬಂಧಪಟ್ಟ ಮಾರಿ ಸರ್ವರ ದೇವರಾಗಿ ಸಾರ್ವಜನಿಕ ಉಪಾಸನಾ ಶಕ್ತಿಯಾಗಿ ಪರಿವರ್ತನೆಗೊಂಡು ಪ್ರಸ್ತುತ ನಾವು ಕಾಣುವ ಕಾಪುದ ಅಪ್ಪೆ ಮಾರಿಯಮ್ಮ ದೇವರಾಗಿ ಅನಾವರಣಗೊಂಡು ಆರಾಧಿಸಲ್ಪಡುತ್ತಿದ್ದಾಳೆ. ಕಾಪು ಮಾರಿಗುಡಿಯಲ್ಲಿ ಗದ್ದುಗೆಯೇ ಮೂಲ ಸನ್ನಿಧಾನ. ಪ್ರತಿ ಮಂಗಳವಾರ ಮಾತ್ರ ಪೂಜೆ. ಕೋಟೆಯವಳಾದ್ದರಿಂದ ಕೋಟೆಗೆ ಸಂಬಂಧಪಟ್ಟವರಿಂದ ಗದ್ದುಗೆ ತಂದು ಪೂಜೆ. ಕೇವಲ ಗದ್ದುಗೆ ಪೂಜೆ ನಡೆಯುತ್ತಿತ್ತು. ವರ್ಷಕ್ಕೊಮ್ಮೆ ತಾತ್ಕಾಲಿಕ ಚಪ್ಪರ ಹಾಕಿ ಮಾರಿ ಪೂಜೆ ನಡೆಯುತ್ತಿತ್ತು. ಮಾರಿ ಪೂಜೆ ಬಳಿಕ ಚಪ್ಪರಕ್ಕೆ ಬೆಂಕಿ ಕೊಡಲಾಗುತ್ತಿತ್ತು. ಗದ್ದುಗೆಯೇ ಮಾರಿಯ ಆರಾಧನೆಯ ಮೂಲ ಸನ್ನಿಧಾನ ಎನ್ನಬಹುದು. ಕಾಲಕ್ರಮೇಣ ಭಕ್ತರ ಸಂಖ್ಯೆ ಹೆಚ್ಚಳವಾಯಿತು. ಮಾರಿಗುಡಿಯಾಯಿತು. ಮಾರಿ ಮಾರಿಯಮ್ಮಳಾದಳು. ಗುಡಿ ದೇವಸ್ಥಾನ ಸದೃಶವಾದಾಗ ಮಾರಿಯಮ್ಮ ದೇವರಾದಳು. ಈ ಮಾರಿಗುಡಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ, ನಮ್ಮ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗಳಿಂದ ಪ್ರತಿಯೊಂದು ಮನೆಯಲ್ಲಿ ಎಂಬಂತೆ ಇಲ್ಲಿಗೆ ಪೂಜೆ ನಡೆದುಕೊಳ್ತಾರೆ. ಅದರಲ್ಲೂ ವಿಶೇಷವಾಗಿ ವರ್ಷದಲ್ಲಿ 3 ಮಾರಿ ಪೂಜೆಗಳಾಗ್ತವೆ. ಅದರಲ್ಲಿ ಸುಗ್ಗಿ ಮಾರಿ ಪೂಜೆಯಲ್ಲಿ ಅದು ಮಾರ್ಚ್ ತಿಂಗಳಲ್ಲಿ ಬರ್ತದೆ. ಮಾರ್ಚ್ ತಿಂಗಳ 20ರಿಂದ 25 ತಾರೀಕಿನೊಳಗಡೆ ಈ ಮಾರಿ ಪೂಜೆ ನೆರವೇರ್ತದೆ. ಆ ಸಮಯದಲ್ಲಿ ಇಲ್ಲಿ ಸತತವಾಗಿ ದೇವಸ್ಥಾನ 36 ಗಂಟೆ ತೆರೆದಿರ್ತದೆ. ಒಂದು ಮಂಗಳವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭಿಸಿದರೆ ಎಲ್ಲ ಕಡೆಯಿಂದ ಭಕ್ತರು ಬಂದು ಬೇರೆ ಬೇರೆ ಪೂಜೆಗಳನ್ನು ಮಾಡಿಸಿಕೊಂಡು ರಾತ್ರಿ ಸುಮಾರು 2 ಗಂಟೆ ನಂತರ ಇಲ್ಲಿ ಒಂದು ದರ್ಶನ ಸೇವೆ, ಮಹಾಪೂಜೆ ಎಲ್ಲ ಆದಮೇಲೆ ಕೋಳಿ ಕಡಿಯುವಂಥ ಒಂದು ಸಂಪ್ರದಾಯ ಇದೆ. ಇದು ಬಹಳಷ್ಟು ಹಿಂದಿನಿಂದಲೂ ಎಲ್ಲ ಭಕ್ತರು ನಂಬಿಕೊಂಡು ಬಂದಂಥ ವಿಷಯ. ಇದು ಮರುದಿವಸ ಸಾಯಂಕಾಲ 6 ಗಂಟೆವರೆಗೂ ಈ ಒಂದು ಕೋಳಿ ಕೊಯ್ಯುವ ಕಾರ್ಯಕ್ರಮ ಒಂದು ಕಡೆಯಿಂದ ಆಗ್ತಾ ಇದ್ದರೆ, ಆ ಭಕ್ತರು ಅಮ್ಮನ ಸನ್ನಿಧಿಗೆ ಬಂದು ದರ್ಶನ ಮಾಡಿ ಗದ್ದುಗೆ ಪ್ರಸಾದವನ್ನು ಹಿಡಿದುಕೊಂಡು, ಆ ಕೋಳಿಯನ್ನು ಹಿಡಿದುಕೊಂಡು ಅವರ ಮನೆಗೆ ಹೋಗುವ ಸಂಪ್ರದಾಯ. ಇಲ್ಲಿಯ ಪೂಜಾ ವಿಧಿ ವಿಧಾನಗಳು ಬಹಳಷ್ಟು ಪ್ರಾಮುಖ್ಯವಾಗಿದೆ. ಅದಕ್ಕೆ ಎಲ್ಲ ಸಮುದಾಯದವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಮಾಡುವ ಒಂದು ಕ್ರಮ ಇದೆ. ಮುಖ್ಯವಾಗಿ ಅಮ್ಮನಿಗೆ ಆರತಿ ಮಾಡುವಾಗ ಪ್ರಥಮವಾಗಿ ಕುರುಬ ಸಮಾಜದವರು ಮಾಡಬೇಕು. ಅದು ಹಿಂದಿನಿಂದ ಬಂದ ಸಂಪ್ರದಾಯ. ಈಗಲೂ ಅದನ್ನು ಮಾಡಿಸ್ತಾ ಇದ್ದಾರೆ. ಇಲ್ಲಿಗೆ ಯಾವ ಸಮುದಾಯದವರು ಕೂಡ ಶುದ್ಧಾಚಾರದಲ್ಲಿಟ್ಟು ಇದ್ದು
ಪೂಜೆ ಮಾಡ್ಬೋದು ಅಂತ ತಂತ್ರಿಗಳು ಹೇಳ್ತಾರೆ. ಆದರೆ ಸುಮಾರು ಒಂದು 100-150 ವರ್ಷಗಳಿಂದ ಇದಕ್ಕೆ ಬ್ರಾಹ್ಮಣ ಸಮಾಜದವರೇ ಪೂಜೆ ಮಾಡ್ತಾರೆ. ಆದರೆ ಅವರು ಪೂಜೆ ಮಾಡುವ ಮೊದಲು ಆಗಿ ಆರತಿಯನ್ನು ಕುರುಬರು ಮಾಡ್ತಾರೆ. ಅಲ್ಲದೆ ಅಮ್ಮನ ತಂಗಿ ಉಚ್ಚಂಗಿ ದೇವಿಗೆ ರಾಣ್ಯ ಸಮಾಜದವರು ಪೂಜೆಯನ್ನು ಮಾಡ್ತಾರೆ. ಅದು ಈಗಲೂ ಅದೇ ರೀತಿ ಆಗ್ತಾ ಇದೆ. ಚರಿತ್ರೆ ಅಂದರೆ ಎಲ್ಲ ಹೇಳುವ ರೀತಿ, ಅಮ್ಮ ಏನಾದರೂ ಭಕ್ತರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಬೇಕಾದ್ರೆ ತಂಗಿಗೆ ಹೇಳ್ತಾರೆ, ಉಚ್ಚಂಗಿಗೆ, ನೀನು ಅವರ ಕೆಲಸವನ್ನು ಮಾಡಿ ಬಾ ಅಂತ ತಂಗಿಯೊಂದಿಗೆ ಅವರ ಲಕ್ಷಾಂತರ ಇವೆ ಗಣಗಳ ಹತ್ರ ಕೆಲಸ ಮಾಡಿಸ್ತಾರೆ ಎಂಬುದು ಒಂದು ಚರಿತ್ರೆ. ಕಾಲಕಾರಣವಾಗಿ 1 ಗುಡಿ 3 ಗುಡಿಯಾಯಿತು. ಅವು ದೇವಸ್ಥಾನಗಳೆಂದೇ ಒಪ್ಪಲಾಯಿತು. ಎಷ್ಟೇ ವೈದೀಕರಣಗೊಂಡರೂ ಗದ್ದುಗೆ ಪೂಜೆ, ಮಾರಿ ಪೂಜೆಗಳು ನಿರಾತಂಕವಾಗಿ ನಡೆಯುತ್ತಲೇ ಇವೆ. ಇದು ಆದಿಮ ಅಥವಾ ಜನಪದರ ಆಚರಣೆಯ ಸಾಮರ್ಥ್ಯ ಹಾಗೂ ವೈದಿಕದ ವೈಚಾರಿಕ ವೈಶಾಲ್ಯತೆ. ಜನಪದರ ಭಾಗವಹಿಸುವಿಕೆಯಲ್ಲಿ ಜಾನಪದ ವಿಧಾನಗಳಲ್ಲಿ ನೆರವೇರುತ್ತಿದ್ದ ಆಚರಣೆಗಳೆಲ್ಲ ವೈದಿಕದ ಪ್ರಭಾವ ಹಾಗೂ ಸ್ವೀಕಾರದಿಂದ ಮಾರಿ ಶಕ್ತಿ ದೇವತೆಯಾಗಿ ರೂಪಾಂತರಗೊಂಡು ದುರ್ಗಾ ಸಂಬಂಧಿಯಾದ ಆರಾಧನಾ ವಿಧಿಗಳು ಸ್ವೀಕಾರವಾದವು. ಮಾರ್ಕಂಡೇಯ ಪುರಾಣದ ಶ್ರೀದೇವಿ ಮಹಾತ್ಮೆ ಸಪ್ತಶತಿಯ ಹಲವು ಶ್ಲೋಕಗಳು ಆಧಾರವಾದಾಗ ದುರ್ಗಾ ಸಂಬಂಧಿ ಪೂಜೆಗಳು, ದುರ್ಗಾ ನಮಸ್ಕಾರ, ಚಂಡಿಕಾಯಾಗ, ಶಕ್ತಿಯಾಗಾದಿಗಳು, ಕಲ್ಪೋಕ್ತ ಪೂಜೆಗಳು ಸೇರಿಕೊಂಡವು. ಹೀಗೆ ಮಾರಿಯಮ್ಮನಾಗಿ ವೈದಿಕದ ಸ್ಪರ್ಶದಿಂದ ಮಾರಿಯಮ್ಮ ದೇವರಾಗಿ ಪೂಜೆಗೊಳ್ಳುತ್ತಿದ್ದಾಳೆ. ಇಲ್ಲಿಯ ಕಾಪು ನಮ್ಮನ ಮಟ್ಟಿಗೆ ಹೇಳುವುದಾದರೆ, ಭಕ್ತರಿಗೆ ಒಂದು ಕಡೆ ತುಂಬ ಪ್ರೀತಿ, ಮತ್ತೊಂದು ಕಡೆ ಹೆದರಿಕೆನೂ ಇದೆ ಎಂಬುದು ನನ್ನ ನಂಬಿಕೆ. ಯಾಕಂದರೆ ಇಲ್ಲಿ ಕಾಪುವಿನಲ್ಲಿ ಯಾವುದೇ ದುಷ್ಟ ಶಕ್ತಿಗಳು ಬಂದರೆ ಅಮ್ಮ ಅವರನ್ನು ಹೆಚ್ಚು ಕಾಲ ಇಡಲಿಕ್ಕೆ ಬಿಡುವುದಿಲ್ಲ. ಹಾಗಾಗಿ ಕಾಪು ಪರಿಸರದವರಿಗೆ ಬಿಟ್ಟು ಜಿಲ್ಲೆಯಾದ್ಯಂತ ಹಾಗೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಭಕ್ತರಿಗೆ ಇದೊಂದು ಬಹಳಷ್ಟು ಶ್ರದ್ಧಾ ಕೇಂದ್ರ. ಯಾವುದೇ ಅವರಿಗೆ ರೋಗ ರುಜಿನಗಳು ಬಂದರೆ, ಸಾಂಕ್ರಾಮಿಕ ರೋಗಗಳು ಬಂದರೆ ಕಾಪು ನಮ್ಮನನ್ನೇ ನೆನೆಯುತ್ತಾರೆ. ಅಲ್ಲದೆ ಯಾರಾದರೂ ದುಷ್ಟರು, ವೈರಿಗಳು ತಮಗೇನಾದರೂ ತೊಂದರೆ ಕೊಡ್ತಾರಂತಾದರೆ ಖಂಡಿತ ಕಾಪು ನಮ್ಮನನ್ನು ನೆನೆಯುತ್ತಾರೆ. ನೆನೆದಾಗ ಅಮ್ಮ ಅವರಿಗೆ ಪ್ರತ್ಯಕ್ಷವಾದ ಹಾಗೆ, ಅದು ಯಾವುದೇ ಒಂದು ಅಗೋಚರವಾದ ಶಕ್ತಿ ಅವರನ್ನು ಕಾಪಾಡುತ್ತದೆ ಎಂಬುದು ನನ್ನ ನಂಬಿಕೆ. ಈ ಪದ್ಧತಿ ಇಂಥ ಜಾತಿಯವರಿಗೆ ಅಂತೇಳಿ ಅಲ್ಲ, ಇದರಲ್ಲಿ ಎಲ್ಲ ಹಿಂದೂ ಸಮಾಜದ ಎಲ್ಲ ಜಾತಿಯವರು ಬರ್ತಾರೆ. ವಿಶೇಷವಾಗಿ ಬ್ರಾಹ್ಮಣರು ಕೂಡ ಇಲ್ಲಿಗೆ ಹಣ್ಣು ಕಾಯಾದರೂ ಮಾಡಿ ಗದ್ದುಗೆ ಪ್ರಸಾದ ಇಟ್ಕೊಂಡು ಹೋಗ್ತಾರೆ. ಬ್ರಾಹ್ಮಣರು ಇಲ್ಲಿಗೆ ಹರಕೆ ಮಾರಿ ಪೂಜೆ ಕೊಟ್ಟ ಎಷ್ಟೋ ಸಂದರ್ಭ ಇದೆ. ಈ ಮಾರಿ ಪೂಜೆಯಲ್ಲಿ ಕೋಳಿ ಕುರಿ ಕಡಿಯುವ ವ್ಯವಸ್ಥೆ ಇದೆ. ಅದನ್ನು ಬ್ರಾಹ್ಮಣರು ಇಲ್ಲಿಯ ನೌಕರ ವೃಂದಕ್ಕೆ ಕೊಟ್ಟು ಅವರು ಖಾಲಿ ಪ್ರಸಾದ ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಕಾಪು ನಮ್ಮನ ಸನ್ನಿಧಿಯಲ್ಲಿ ಬೇರೆ ಬೇರೆ ಪೂಜಾ ವಿಧಾನಗಳು. ಮಾರಿ ಪೂಜೆಗೆ ಅಮ್ಮ ಕಾಪುವಿನ ಗ್ರಾಮ ದೇವರು ಲಕ್ಷ್ಮೀ ಜನಾರ್ದನ ಒಡೆಯನ ಸನ್ನಿಧಿಯಿಂದ ಅಮ್ಮ ಅಲಂಕಾರಗೊಂಡು ರಥದಲ್ಲಿ ಇಲ್ಲಿಗೆ ಸನ್ನಿಧಾನಕ್ಕೆ ಬರುವ ಒಂದು ಪದ್ಧತಿ ಇದೆ. ಅದು ಈಗಲೂ ನಡೆಯುತ್ತಾ ಇದೆ.